ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಿ, ಮನ್ಸಾರೆ ಬೇಡ್ಕೋತಿದ್ದೀರಿ. ಇಡೀ ಪ್ರಪಂಚನೇ ನಿಮ್ಮ ಜೊತೆ ನಿಲ್ಲುತ್ತೆ, ನೊಂದ್ಕೋಬೇಡಿ. ನೀನು ದೇವ್ರನ್ನ ತುಂಬ ನಂಬ್ತೀಯ ಅಲ್ಲ ಪಾರ್ವತಿ? ಹೌದು. ಆ ದೇವ್ರ ಹತ್ರ ನನ್ನ ಪರವಾಗಿ ಕೇಳ್ಕೊತೀಯ? ಏನಂತ ದೊಡ್ಡಯಜಮಾನ್ರೆ? ಇವತ್ತು ಒಂದು ದಿನ ಅಮ್ಮನ್ನ ನನ್ನಿಂದ ದೂರ ಮಾಡಬೇಡ ಅಂತ. ನೀವು ಕೇಳದೇ ಇದ್ರು ಆ ದೇವ್ರ ಹತ್ರ ನಾನು ಅದನ್ನೇ ಬೇಡ್ಕೊಳ್ಳೋದು ದೊಡ್ಡಯಜಮಾನ್ರೆ, ನೊಂದ್ಕೋಬೇಡಿ. ದೇವ್ರೆ, ನಿನ್ನ ಪೂಜೆಗೆ ಭಂಗ ಆಗಬಾರ್ದು, ನೀನೇ ಕಾಪಾಡಪ್ಪ. ಪಾರ್ವತಿ, ಅಮ್ಮ, ನೀನು ದೀಪ ಹಚ್ಚೋದಕ್ಕೆ ಬಂದೇನಮ್ಮ? ಇಲ್ಲಮ್ಮ, ನೀವು ಪೂಜೆ ಮಾಡ್ತಿದ್ದೀರಾ, ನಿಂಬೆ ಹಣ್ಣು ನಿಮಗೆ ಕೊಡು ಅಂತ ಅಪ್ಪ ಹೇಳಿದ್ರು, ಅದಕ್ಕೆ ತಂದೆ. ತಗೊಳ್ಳಿಮ್ಮ. ಸರಿಯಾದ ಸಮಯಕ್ಕೆ ತಗೊಂಡು ಬಂದೆಮ್ಮ. ಯಾರನ್ನು ಹುಡುಕ್ತಿದ್ದೀರಾ ಅಮ್ಮ? ಅದು ನನ್ನ ಜೊತೆ ಇನ್ನೊಬ್ಬ ಮುತ್ತೈದೆ ಸೇರಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಗುರುಗಳು ಹೇಳಿದ್ರು, ಅದಕ್ಕೆ ನೋಡ್ತಾ ಇದ್ದೆ. ಕನ್ಯೆ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಪಾರ್ವತಿ, ನೀನು ನನ್ನ ಜೊತೆ ಸೇರಿ ಪೂಜೆ ಮಾಡ್ತೀಯಮ್ಮ? ಅಮ್ಮ, ನಾನು ನಿಮ್ಮ ಜೊತೆ? ದೇವ್ರ ಮುಂದೆ ನಾನು ಯಾರು, ನೀನು ಯಾರು? ಎಲ್ಲರೂ ಸಮಾನೆ. ಮಂಗಳಾರತಿಗೆ ಸಮಯ ಆಯಿತು, ನಾವು ದೀಪ ತಯಾರು ಮಾಡ್ಕೋಬೇಕು. ಬಾಮ್ಮ. ಸರಿಯಮ್ಮ. ದೇವ್ರೆ, ದೊಡ್ಡ ಯಜಮಾನ್ರಿಗೆ ಅಖಿಲಮ್ಮನವರು ಅಂದ್ರೆ ಪ್ರಾಣ. ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ದೂರ ಮಾಡಿಬಿಟ್ಟಿದೀಯ. ಆದಷ್ಟು ಬೇಗ ಅವ್ರನ್ನ ಒಂದು ಮಾಡಪ್ಪ. ದೇವ್ರೆ, ಎದ್ದಿರೋ ಬಿರುಗಾಳಿ ಆದಷ್ಟು ಬೇಗ ಶಾಂತ ಆಗ್ಲಪ್ಪ. ಅಮ್ಮನ ಮನ್ಸು ಕರ್ಗಿ ಮತ್ತೆ ಪ್ರೀತಿ ಹೊಳೆ ನನ್ನ ಕಡೆ ಹರಿಯೋ ಹಾಗೆ ಮಾಡಪ್ಪ. ದೇವ್ರೆ, ಅಖಿಲಮ್ಮ ದೊಡ್ಡಯಜಮಾನ್ರು ಮಾತಾಡಿ ಮನಸ್ಸುಗಳು ಹಗುರ ಆಗೋ ಹಾಗೆ ಮಾಡಪ್ಪ. ಸಾವಿಲ್ಲ ನೋಡು, ತಾಯಿ ಇಲ್ಲದೆ ನಾನಿಲ್ಲ, ಇಲ್ಲಿ ನೀನಿಲ್ಲ ನೋಡು.
ಮೇಡಮ್ ಇನ್ಫಾರ್ಮ್ ಮಾಡಿದ್ದೀರಲ್ವಾ? ಸರಿ ಆಗಿದ್ರೆ ಹಾಗೆ ಮಾಡಿ. ಓಕೆ. ರಘು, ಪ್ರಸಾದ ತಗೊಳ್ಳಿ. ಅಖಿಲ, ನಿನ್ನ ಹೆಗಲ ಮೇಲಿರೋ ಎಲ್ಲ ಭಾರನೂ ಆ ಪರಮಾತ್ಮ ಇಳಿಸ್ಬಿಡ್ಲಿ. ಅಖಿಲ, ಏನಿದೆ ರಕ್ತ? ರಕ್ತನಾ? ನಾನೆಲ್ಲೂ ತಾಗಿಸ್ಕೊಂಡಿಲ್ವಲ್ಲ. ಮತ್ತೆ ರಕ್ತದ ಕಲೆ ಆಗಿದೆ. ಕುಂಕುಮದ ಕಲೆ ಇರಬೇಕು. ಹೋಗುತ್ತೆ ಬಿಡಿ ರಘು. ಆದಿತ್ಯ, ಅಪ್ಪ, ಬೆಳಗಿಂದ ಎಲ್ಲೂ ಕಾಣಿಸ್ಲಿಲ್ಲ? ಸ್ವಲ್ಪ ಕೆಲಸ ಇತ್ತು, ಹೊರಗೋಗಿದ್ದೆ ಅಪ್ಪ. ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರಂತೆ, ನಿನ್ನ ನಂಬರ್ ನಾಟ್ ರೀಚಬಲ್ ಅಂತ ಬರ್ತಾಯಿತ್ತು. ಅದಕ್ಕೆ ನನಗೆ ಫೋನ್ ಮಾಡಿದ್ರು. ಮನೇಲಿ ವಿಚಾರಿಸಿದಾಗ ಗೊತ್ತಾಯಿತು ನೀನಿಲ್ಲ ಅಂತ. ಅದಕ್ಕೆ ಕೇಳಿದೆ. ಓಹ್, ಹೌದಾ? ಸರಿ, ನಾನು ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಅಮ್ಮ, ಹಾಲು. ಅಲ್ಲಿಡು ಪಾರ್ವತಿ. ಪಾರ್ವತಿ, ಅಮ್ಮ, ನೀನು ದೇವಸ್ಥಾನಕ್ಕೆ ಬಂದಿದ್ದು ನಿನ್ನ ಸ್ವ ಇಚ್ಛೆಯಿಂದನೋ ಅಥವಾ ಅದು ಮೊದಲೇ ಪ್ಲಾನ್ ಆಗಿತ್ತೋ? ದೇವರು ಸರ್ವಾಂತರ್ಯಾಮಿ. ಅವನ ಮುಂದೆ ವೇಷ ಹಾಕ್ಕೊಂಡು ಬಂದರೆ ಕಾಣೋದಿಲ್ವಾ ಪಾರ್ವತಿ? ಹೊರಡು. ಅಮ್ಮ, ಎಲ್ಲ ತಿಳಿದಿರೋ ಆ ದೇವ್ರಿಗೆ ತನ್ನ ಪರಮ ಭಕ್ತ ತನ್ನನ್ನು ಒಲಿಸ್ಕೊಳ್ಳೋಕ್ಕೋಸ್ಕರ ಪಡ್ತಿರೋ ಪಾಡು ತಿಳಿದೇನೆ ಹೋಯ್ತಲ್ಲಮ್ಮ. ವೇಷ ಧರಿಸಿರೋದು ಕಂಡಿದೆ, ಆದ್ರೆ ಹಿಂದಿನ ಉದ್ದೇಶ ಕಾಣದೆ ಹೋಯ್ತಲ್ಲ, ಅದೇ ಬೇಜಾರು. ಚಿಕ್ಕೋಳು ಅನ್ಸಿದ್ದನ್ ಮಾತಾಡ್ಬಿಟ್ಟೆ, ಕ್ಷಮಿಸಿಮ್ಮ.
ನ್ಯಾಯ ದೇವತೆಯ ಮಗನೇ ತಪ್ಪಿತಸ್ಥನಾಗಿ ಕಟಕಟೆಯಲ್ಲಿ ನಿಂತಿರುವಾಗ ನ್ಯಾಯ ದೇವತೆ ಕುರುಡಾಗಿ ನ್ಯಾಯ ಕೊಡಬೇಕೋ ಅಥವಾ ಮಗನ ಪ್ರೀತಿಗೆ ಕುರುಡಾಗೋ ತಾಯಿ ಆಗ್ಬೇಕೋ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದು. ನಿನಗೆ ಮಾತ್ರ ಶಿಕ್ಷೆ ಕೊಟ್ಟಿರೋದಲ್ಲ, ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಿ. ಕ್ಷಮಿಸಿಮ್ಮ, ಗೊತ್ತಾಗ್ಲಿಲ್ಲ. ಪಾರ್ವತಿ, ನಾನು ಮಾಡಬೇಕಾದ ಕೆಲಸನ ನೀನು ಮಾಡಿದೀಯಾ. ತೆಗಿಬೇಡ, ಬೇಡ. ನೆಮ್ಮದಿಯಾಗಿ ನಿದ್ದೆ ಮಾಡಲಿ. ಪಾರ್ವತಿ? ಹೌದು, ಅದೇ ಹಳೆ ಪಾರ್ವತಿ. ಆದರೆ ಹೊಸ ದಿನ, ಹೊಸ ಆರಂಭ. ಅಂದ್ರೆ ನಾವು ನಡೆಯೋ ಹಾದಿಲಿ ಕಲ್ಲು ಮುಳ್ಳು ಇದ್ದೇ ಇರುತ್ತೆ. ದಾಟ್ ಹೋಗೋ ಹುಮ್ಮಸ್ಸಿರ್ಬೇಕು. ಹುಮ್ಮಸ್ಸಿರ್ಬೇಕು ಅಂದ್ರೆ ಮನಸ್ಸು ಕುಗ್ಬಾರ್ದು. ಅದಕ್ಕೆ ಒಳ್ಳೆ ದಿನಗಳು ಹೇಗೆ ಶುರುವಾಗ್ತಿದ್ವೋ ಇನ್ ಮುಂದೆ ಅದೇ ರೀತಿ ಶುರುವಾಗಬೇಕು ದೊಡ್ಡ ಯಜಮಾನ್ರೆ. ಎಷ್ಟೋ ದಿನ ಆಗೋಗಿತ್ತು ಪಾರ್ವತಿ, ಬದುಕು ಹೀಗೆ ನೀಟಾಗಿ ಅರೇಂಜ್ ಆಗಿರೋದು ಕಂಡು. ಇನ್ಮೇಲೆ ಇದೆಲ್ಲ ಹೀಗೆ ಇರುತ್ತೆ ದೊಡ್ಡ ಯಜಮಾನ್ರೆ. ಆದ್ರೆ ಇದೆಲ್ಲ ನಿಮಗೆ ಹುಮ್ಮಸ್ ತುಂಬಿಸಿ ಮುನ್ನುಗ್ಗೋ ಹಾಗೆ ಮಾಡ್ಬೇಕಷ್ಟೇ. ಇವೆಲ್ಲ ಮಾಡುತ್ತೋ ಇಲ್ವೋ, ಆದ್ರೆ ನೀನಂತೂ ಮಾಡ್ತಾ ಇದೀಯ. ದೊಡ್ಡ ಯಜಮಾನ್ರೆ, ಈ ನಿನ್ನ ಮಾತು, ನಗು, ಜೋಶ್, ಚಿಕ್ಕ ಪುಟ್ಟ ಕೆಲಸಗಳು, ನಿನ್ನ ಪ್ರಯತ್ನಗಳು, ಪ್ರತಿ ಸಾಧಕನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ನಾನು ಸೋತಾಗ ನನ್ನ ಹಿಂದೆ ಕಲ್ಲು ಬಂಡೆ ಹಾಗೆ ನಿಂತಿದ್ಯಾ. ನಿನಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪಾರ್ವತಿ. ನೀವು ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ನೀವು ಏನು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ಮುಂಚಿನ ಥರ ಶ್ರದ್ಧೆಯಿಂದ ಮಾಡಬೇಕು. ನಿಮ್ಮ ಉತ್ಸಾಹ ಇಡೀ ಮನೆಗೆ ಹರಡಬೇಕು. ಓಕೆ ಪಾರ್ವತಿ, ನಾನಿನ್ ಬರ್ತೀನಿ ದೊಡ್ಡ ಯಜಮಾನ್ರೆ. ಪಾರ್ವತಿ, ನನ್ನ ಈ ಹೊಸ ದಿನಕ್ಕೆ ನನಗೆ ಆಲ್ ದಿ ಬೆಸ್ಟ್ ಹೇಳಲ್ವಾ? ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ದೊಡ್ಡ ಯಜಮಾನ್ರೆ. ಥ್ಯಾಂಕ್ ಯು ಸೋ ಮಚ್. ಒಂದ್ಸತಿ ಪ್ರೆಸೆಂಟೇಷನ್ ನೋಡು. ಐ ಆಮ್ ಶೋರ್ ಯು ವಿಲ್ ಬಿ ಇಂಪ್ರೆಸ್ಡ್. ನೀವು ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ನೀವು ಏನು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ಮುಂಚಿನ ಥರ ಶ್ರದ್ಧೆಯಿಂದ ಮಾಡಬೇಕು. ಡ್ಯಾಡ್, ಮಾಮ್, ನ್ಯೂಸ್ ನೋಡಿದ್ರಾ? ಇಲ್ಲ, ಯಾಕೆ?
ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಮಗ ಆದಿತ್ಯ ಅವರ ಮಲ್ಟಿನ್ಯಾಷನಲ್ ಕಂಪನಿ ಕುಸಿದು ಬೀಳೋ ಎಲ್ಲ ಸಾಧ್ಯತೆಗಳು ಇವೆ. ದಾಪುಗಾಲನ್ನು ಇಟ್ಟು ದೊಡ್ಡ ಸಾಧನೆಯತ್ತ ಮುನ್ನುಗ್ಗುತ್ತಿದ್ದ ಕಂಪನಿ ಇಂದು ಬಾಗಿಲು ಮುಚ್ಚಿ ಮನೆಯಲ್ಲಿ ಕೂರೋ ಪರಿಸ್ಥಿತಿ ಬರ್ತಿದೆ. ಇದಕ್ಕೆಲ್ಲ ಕಾರಣ ಅವರ ಬ್ರ್ಯಾಂಡ್ ಅಂಬಾಸಿಡರ್ ಬದಲಾಗಿದ್ದು. ಮ್ಯಾಮ್ ಹೇಳು ಜಯ. 4 ಜನ ಇನ್ವೆಸ್ಟರ್ಸ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಇದ್ದಾರೆ ಮ್ಯಾಮ್. ನನ್ನನ್ನೇ ಮೀಟ್ ಮಾಡಬೇಕು ಅಂತಿದ್ದಾರಾ? ಎಸ್ ಮ್ಯಾಮ್, ನಿಮ್ಮನ್ನೇ ನೇರವಾಗಿ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಮೀಟಿಂಗ್ ಅರೇಂಜ್ ಮಾಡಲಾ ಮ್ಯಾಮ್? ಮಾಡು. ನಾಳೆ ಆಫೀಸ್ಗೆ ಬರೋದಕ್ಕೆ ಹೇಳ ಮ್ಯಾಮ್? ನಾಳೆ ಬೇಡ, ಇವತ್ತೇ ಮನೆಗೆ ಬರೋದಕ್ಕೆ ಹೇಳು. ಓಕೆ ಮ್ಯಾಮ್. ಎಲ್ಲರೂ ನನ್ನ ಮಾತನ್ನ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಳಿ. ಕಂಪನಿಲಿ ಆಗ್ತಿರೋ ಚೇಂಜಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇನ್ಮುಂದೆ ನಾನು ಈ ಕಂಪನಿ ಫೇಸ್ ಆಗಿರ್ತೀನಿ. ನಮ್ಮ ಕಂಪನಿ ಪ್ರಾಡಕ್ಟ್ಸ್ಗಳ ಪ್ರೆಸೆಂಟೇಷನ್ ಹೇಗಿರಬೇಕು, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು, ಎಲ್ಲಿ ರಿಪೋರ್ಟಿಂಗ್ ಆಗಬೇಕು, ಐಡಿಯೇಷನ್ಸ್ ಹೇಗಿರಬೇಕು ಎಲ್ಲ ನಾನು ನಿಮಗೆ ಹೇಳ್ತೀನಿ. ನಾನು ಹೇಳಿದ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ತುಂಬ ತಲೆ ಓಡಿಸೋ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತ ಕೇಳಿದೆ. ಎಸ್ ಮ್ಯಾಮ್. ಗುಡ್. ಆದಿ, ಎಲ್ಲರೂ ಕರ್ಸ್ಕೊಂಡು ಪ್ರೆಸೆಂಟೇಷನ್ ಕೊಡ್ತಿದ್ದೆ. ಪೆನ್ ಡ್ರೈವ್ ಕೊಟ್ನಲ್ಲ, ನೋಡಿದ್ಯಾ? ಆದಿ, ಏನ್ ಮಾಡ್ತಿದ್ಯಾ? ಒಂದ್ಸತಿ ಪ್ರೆಸೆಂಟೇಷನ್ ನೋಡು. ಐ ಆಮ್ ಶೋರ್ ಯು ವಿಲ್ ಬಿ ಇಂಪ್ರೆಸ್ಡ್. ಇಷ್ಟು ದಿನ ಟ್ರೇಲರ್ ತೋರ್ಸಾಗಿದೆ. ಇನ್ಮುಂದೆ ಪೂರ್ತಿ ಪಿಕ್ಚರ್ ತೋರಿಸೋ ಸಮಯ ಬಂದಿದೆ. ಏನೋ ಪ್ರೆಸೆಂಟೇಷನ್ ಅದು ಇದು ಅಂತ ಇದೆಯಲ್ಲ, ಇದರಲ್ಲಿರೋ ನಿನ್ನ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ನಿಮ್ಮ ಹತ್ರ ಕೊಡಕ್ಕಾಗಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಬಾಂಬ್ನ ಎಲ್ಲಿ ಸಿಡಿಸ್ಬೇಕು ಅಲ್ಲಿ ಸಿಡಿಸ್ತೀನಿ. ಅರ್ಸನ್ ಕೋಟೆಯವರು ನನ್ನನ್ನು ನಂಬಿಲ್ಲ ಅಂದ್ರು ಯಾರ ಹತ್ರ ಹೇಳಿಸ್ಬೇಕು ಅವ್ರ ಕಡೆ ಹೇಳಿಸಿ ಅವ್ರನ್ನ ನಂಬಿಸ್ತೀನಿ. ಅನುಷ್ಕಾ, ಇನ್ನು ಮುಂದೆ ನಿನ್ನ ಕೆಲಸ ಎಷ್ಟಿದೋ ಅಷ್ಟು ನೋಡ್ಕೊಂಡು ಹೋದ್ರೆ ಒಳ್ಳೇದು. ನಮ್ಮ ಕಂಪನಿ ವಿಷಯಕ್ಕೆ ಏನಾದರೂ ತಲೆ ಹಾಕಿದ್ರೆ ಯು ವಿಲ್ ಪೇ ಫಾರ್ ಇಟ್. ನಿನಗೆ ಅಂತ ಒಂದು ರೆಪ್ಯುಟೇಷನ್ ಇದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ನಿನಗೆ ಗೆಟ್ ಔಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ಪ್ಲೀಸ್ ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಪೊಸಿಷನ್ ಮಾರ್ಕೆಟಲ್ಲಿ ದಿನೇ ದಿನೇ ಕೆಳಗಿಳಿತಾ ಇದೆ. ಸ್ಟಾಕ್ಸ್ ಬೇರೆ ಕುಸಿತಾ ಇದೆ, ಎಂಪ್ಲಾಯೀಸ್ನ ಬೇರೆ ತೆಗಿತಾ ಇದ್ದೀರಾ ಅಂತ ಸುದ್ದಿ. ಸುಳ್ಳು. ಮೊದಲ 2 ಸರಿ ಇರಬಹುದು. ನಮಗೆ ತಿನ್ನಕ್ಕೆ ಅನ್ನ ಇಲ್ಲದೆ ಹೋದರೂ ಸರಿ, ನಮ್ಮ ಕೆಲಸದವರನ್ನ ಸುಮ್ಮನೆ ಕೆಲಸದಿಂದ ತೆಗೆದು ಹಾಕೋರಲ್ಲ ನಾವು. ಗಾಳಿ ಸುದ್ದಿ ಮೇಡಮ್.
ಗಾಳಿಗೆ ಬಿಟ್ಬಿಡಿ. ಕಂಪನಿಯ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಮುಂದುವರಿಸಿ. ಮೇಡಮ್, ಬ್ರ್ಯಾಂಡ್ ಅಂಬಾಸಿಡರ್ ಚೇಂಜ್ ಆದಾಗಿಂದ ಕಂಪನಿ ಭವಿಷ್ಯನೇ ಬದಲಾಗಿದೆ. ಹಾಗಾಗಿ ನಮ್ಮ ಇನ್ವೆಸ್ಟ್ಮೆಂಟ್ನ ವಾಪಸ್ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀವಿ. ನಿಮ್ಮ ಬ್ರ್ಯಾಂಡಿನ ಮುಖವಾಗಿದ್ದ ಹಳ್ಳಿ ಹುಡುಗಿ ಪಾರುಗಿದ್ದ ವ್ಯಾಲ್ಯೂ ಈಗ ನೀವು ಸೆಲೆಕ್ಟ್ ಮಾಡಿರೋ ಹುಡುಗಿಗಿಲ್ಲ. ಅದೇ ಸತ್ಯ. ನಾವು ನೀವು ಅದನ್ನು ಒಪ್ಕೊಳ್ಳೇಬೇಕು. ಇನ್ನೊಂದು 2 months ಟೈಮ್ ಕೊಡಿ. ಈಗ ನೀವು ಸಡನ್ನಾಗಿ ಫಂಡಿಂಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ರೆ ನಾವು ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಮ್ಮ ಕಂಪ್ನಿಗೆ ಲಾಸ್ ಆಗುತ್ತೆ. ಆದಿತ್ಯ, ಅವ್ರುಗಳು ನಿರ್ಧಾರ ಮಾಡಾಗಿದೆ. ನಾವು ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಪ್ಪ, ಅಮ್ಮ ಏನು ಹೇಳ್ತಾ ಇಲ್ಲ. ರಘು, ಏನು ಫಾರ್ಮ್ಯಾಲಿಟೀಸ್ ಇದೆಯೋ ಮುಗಿಸೋದಕ್ಕೆ ಹೇಳಿ. ಒಂದ್ ನಿಮಿಷ. ಸೈನ್ ಹಾಕೋದು ಬೇಡ ಆದಿತ್ಯ. ಅನುಷ್ಕಾ, ಅತ್ತೆ, ಇವ್ರ ಪ್ರಕಾರ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ನನ್ನ ಮುಖದಿಂದ ಮಾರ್ಕೆಟಲ್ಲಿ ಬಿದ್ದೋಗಿದೆ. ಇವರಿಗೆ ನಮ್ಮ ಕಂಪನಿ ಬರೀ ಹಣ ಮಾಡ್ಕೊಳ್ಳೋ ಮಷೀನ್ ಆಗಿರ್ಬೋದು, ಆದರೆ ನಮಗೆ ಕನಸಿನ ಇಟ್ಕೆಗಳಿಂದ ಕಟ್ಟಿರೋ ಕೋಟೆ, ಅರಸನ ಕೋಟೆ ಅಖಿಲಾಂಡೇಶ್ವರಿ ಹಗಲು ರಾತ್ರಿ ದುಡಿದು ನಿಲ್ಲಿಸಿರೋ ಸೌಧ. ಇದು ಇನ್ವೆಸ್ಟರ್ಸ್ಗಳು ಬೆಲೆ ಕಟ್ಟೋಕ್ಕಾಗದೇ ಇರೋ ಆಸ್ತಿ. ಆ ಆಸ್ತಿ ಇವತ್ತು ಆಫ್ಟರ್ ಆಲ್ ಒಂದು ಮುಖದಿಂದ ಮುಳುಗೋಗ್ತಿದೆ ಅನ್ನೋದನ್ನು ನಾನು ಒಪ್ಕೊಳ್ಳೋಕ್ಕಾಗ್ತಿಲ್ಲ. ನಿನ್ನ ಮಾತಿನ ಅರ್ಥ? ಯಾವ ಮುಖದಿಂದ ಆದಿತ್ಯ ಕಟ್ಟಿರೋ ಕಂಪನಿ ಮೇಲಿಂದ ಕೆಳಗಿಳಿತಿದೆಯೋ ಆ ಮುಖಾನ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟದಿಂದ ಬದಲಾಯಿಸಿ ಮಾರ್ಕೆಟಿಗೆ ಯಾರು ಲಕ್ಕಿ ಚಾಮೋ ಅವ್ರನ್ನ ಪ್ರೆಸೆಂಟ್ ಮಾಡೋಣ. ಯಾವ ಮುಖದಿಂದ ಆದಿತ್ಯ ಕಟ್ಟಿರೋ ಕಂಪನಿ ಮೇಲಿಂದ ಕೆಳಗಿಳಿತಿದೆಯೋ ಆ ಮುಖಾನ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟದಿಂದ ಬದಲಾಯಿಸಿ ಮಾರ್ಕೆಟಿಗೆ ಯಾರು ಲಕ್ಕಿ ಚಾಮೋ ಅವ್ರನ್ನ ಪ್ರೆಸೆಂಟ್ ಮಾಡೋಣ. ಅಂದ್ರೆ ಇನ್ಮುಂದೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಕಾಣಿಸ್ಕೊಳ್ಳೋದಿಲ್ಲ. ಪಾರ್ವತಿನೇ ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್. ನಾನಿಡೋ ಪ್ರಗತಿಯ ಪ್ರತಿ ಹೆಜ್ಜೆಲೂ ಒಂದಲ್ಲ ಒಂಥರ ನೀನು ಕಾರಣ ಆಗಿದೆಯಾ. ನನ್ನ ಏಳಿಗೆ ಆಗುವಾಗ ನೀನು ಬಂದಿಯೋ ಅಥವಾ ನೀನು ಬಂದಮೇಲೆ ನನ್ನ ಏಳಿಗೆ ಆಯಿತೋ, ಇದೆಲ್ಲ ಒಂದು ಕೋಇನ್ಸಿಡೆನ್ಸು, ಗೊತ್ತಾಗ್ತಾ ಇಲ್ಲ. ಆದರೆ ನೀನು ನನ್ನ ಜೊತೆಗಿದೆಯಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀನು ಮತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ನಿಜವಾದ ಕಾರಣ ನಾನೇ. ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಆಗಿರೋಳು ನಾನೇ. ಅದಕ್ಕೆ ಪಾರ್ವತಿ ಹತ್ರ ಸಾರಿ ಕೇಳೋಣ ಅಂತ ಬಂದೆ. ನೀವು ದೊಡ್ಡೋರು, ಹಾಗೆಲ್ಲ ಮಾತಾಡಬಾರ್ದು. ಸಲಹೆ ಕೊಟ್ಟು ನಡೆಸಬೇಕು. ದೊಡ್ಡೋರು ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಆದಿ, ನೀ ನನ್ನನ್ನು ಅವಕಾಶವಾದಿ ಅಂತ ಅಂದ್ಕೊಂಡಿರ್ಬೋದು, ಆದರೆ ನಾನು ಆಶಾವಾದಿ.
ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ನಾನು ಒಂದು ಹೆಣ್ಣು, ಅದೇ ಕಾರಣ. ಹೆಣ್ಣಿಗಿರ್ಬೇಕಾಗಿರೋ ಸಹಜ ಗುಣಗಳು ನನ್ನಲ್ಲೂ ಇದೆ. ನಾನು ಮದುವೆ ಆಗ್ತಿರೋ ಹುಡುಗ ಕೇವಲ ನನ್ನ ಆಸ್ತಿಯಾಗಿರ್ಬೇಕು ಅನ್ನೋ ಆಸೆ ಇಟ್ಕೊಂಡೆ. ನಾನು ಪ್ರೀತಿ ಮಾಡ್ತಿರೋ ಹುಡುಗ ಕೇವಲ ನನ್ನ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಕನಸು ಕಟ್ಕೊಂಡೆ. ನಾನು ಸೊಸೆಯಾಗಿ ಬರ್ತಿರೋ ಮನೇಲಿ ಕೇವಲ ನನ್ನ ಮುಖ ರಾರಾಜಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡೆ. ತಪ್ಪು ಮಾಡಿಬಿಟ್ಟೆ ಅಲ್ವಾ ಆದಿ? ಸಂಬಂಧ ಇಲ್ಲದೆ ಮಾತಾಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಸಂಬಂಧ ನನಗೂ ನಿನ್ಗ? ವಿಷಯಕ್ಕೂ ನೀನು ಹೇಳ್ತಾ ಇರೋದಕ್ಕೂ. ನಿನ್ನ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ನಿನ್ನ ಹತ್ರನೇ ಇರ್ಬೋದು ಅನ್ನೋ ಆಸೆ ಜಾಸ್ತಿಯಾಗಿ ಪಾರ್ವತಿನ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟದಿಂದ ಕೆಳಗಿಳಿಸೋ ಪ್ಲ್ಯಾನ್ ಮಾಡಿದೆ. ಹೆಣ್ಣಾಗಿ ಪೊಸೆಸಿವ್ ಆಗಿಬಿಟ್ಟೆ. ನಿನ್ನ ಮುಂದೆ ಯಾವ ವಿವರಣೆ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ ಆದಿ. ಆದರೆ ಮನಸ್ಸಲ್ಲಿರೋ ಹುಳುಕು ಹೊರಗೆ ಹಾಕಬೇಕಿತ್ತು. ನಿನ್ನನ್ನು ಬೆಸ್ಟ್ ಫ್ರೆಂಡ್ ಅಂತ ನಂಬಿರೋಳು ನಾನು. ಅದಕ್ಕೆ ಎಲ್ಲ ಹೇಳಿಬಿಟ್ಟೆ. ಕೆಟ್ಟ ಉದ್ದೇಶ ಯಾವುದೂ ಇರಲಿಲ್ಲ. ಉದ್ದೇಶ ಗುರಿ ಎಲ್ಲ ಒಂದೇ, ನನ್ನ ಆದಿ. ಇನ್ನು ಮುಂದೆ ನನ್ನಿಂದ ಯಾವ ಅಡಚಣೆಗಳು ಬರೋದಿಲ್ಲ ಆದಿ. ನನ್ನನ್ನು ಕ್ಷಮಿಸು. ಸಿಹಿ ತಿಂಡಿ ಸಿಹಿ ಸುದ್ದಿ ಬಂದಿರೋದಕ್ಕೆ ಸಿಹಿ ತಿಂಡಿ. ಪಾರ್ವತಿ ಮೇಡಮ್ ಎಲ್ಲಿದ್ದೀರಾ? ಹೊರಗಡೆ ಬನ್ನಿ. ಪಾರ್ವತಿ ಮೇಡಮ್, ತಗೊಳ್ಳಿ ಮೇಡಮ್ ಸ್ವೀಟು. ಯಾಕಪ್ಪ ಈ ಸ್ವೀಟು? ಏನು ಸಿಹಿ ಸುದ್ದಿ? ಕಳ್ಕೊಂಡಿರೋದನ್ನ ವಾಪಸ್ ಪಡ್ಕೊಂಡಿರೋ ಖುಷಿಗೆ. ಯಾರು? ಇನ್ಯಾರು? ನಮ್ಮ ಅಕ್ಕ ಪಾರ್ವತಿ. ನಾನು ಏನು ಕಳ್ಕೊಂಡಿದ್ದೆ, ಏನು ಪಡ್ಕೊಂಡಿದ್ದೀನಿ? ಒಂದಾ ಎರಡಾ ಎಷ್ಟೊಂದು ವಾಪಸ್ ಬಂದಿದೆ. ನಿನ್ಗೂ ಸಂತೋಷ ಆಗಿ ಹೊಟ್ಟೆಲೆಲ್ಲ ಮುಲ್ಮುಲ ಅಂತಿದೆ. ಅರೆ ನನ್ನ ಮುಂದೆ ತೋರ್ಸ್ಕೊತಿಲ್ಲ ಅಷ್ಟೇ. ಕಳ್ಳಿ ಅಕ್ಕ. ಏ ಗಣಿ, ಎಂಥದ್ದು ಇಲ್ಲ ಕಣೋ. ನೀನು ಏನು ಹೇಳ್ತಿದ್ದೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ನೋಡು, ಅದ್ಯಾವುದೋ ಪೋಸ್ ಕೊಟ್ಕೊಂಡು ಫೋಟೋ ತೆಗಿಸ್ಕೊಳ್ಳೋ ಕೆಲಸ ಹೋಗಿತ್ತಾ, ಈಗ ಅದು ವಾಪಸ್ ಬಂದಿದೆ. ಇನ್ನೆಲ್ಲ ಕಡೆ ನಿಂದೆ ಫೋಟೋ, ನಿಂದೆ ಅವ. ಆಮೇಲೆ ದೊಡ್ಡೇಜ್ ಬಂದು ಜೊತೆಗಿರೋ ಅವಕಾಶ ಸಿಕ್ತಾ? ಲೈ ಗಣಿ, ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ದೊಡ್ಡ ಯಜಮಾನ ಜೊತೆನೆ ಇದ್ಕೊಂಡು ಕೆಲಸ ಮಾಡೋ ಅವಕಾಶ ಸಿಕ್ತಲ್ಲ ಅಂತ. ನಿನ್ ಮಾತಿನ ಒಳ ಅರ್ಥ ಜಾಸ್ತಿ ಇದ್ದಂಗಿದೆ. ಅಕ್ಕ, ಏನ್ ಒಳ ಅರ್ಥನೂ ಇಲ್ಲ ಹೊರ ಅರ್ಥನೂ ಇಲ್ಲ. ನೀನ್ ಸುಮ್ನೆ ಸ್ವೀಟ್ ತಿನ್ನಕ್ಕ. ಗಣಿ, ನಿನ್ ಹುಚ್ಚಾಟ ಜಾಸ್ತಿ ಆಯ್ತು. ಲೇ ಅಕ್ಕ, ಬೇಡ ಬೇಡ ಅಂತ ದೂರ ಓಡೋದ್ರೆ ನಮ್ ಪಾಲಕ್ ಬರ್ಬೇಕಾಗಿದ್ ಸೀರುಂಡೆ ಬರ್ದೇ ಇರುತ್ತಾ? ಲೇ ಗಣಿ, ನಾನು ಯಾವ್ದ್ರಿಂದ ದೂರ ಓಡಿದ್ನ? ನನ್ಗೆ ಆ ಫೋಟೋ ತೆಗೆಸ್ಕೊಳ್ಳೋ ಕೆಲಸ ಮೊದ್ಲಿಂದನೂ ಇಷ್ಟ ಇಲ್ಲ, ಅದಕ್ಕೆ ಬೇಡ ಅಂದಿದ್ದೆ. ಆದ್ರೆ ನಿನ್ ಸೊಂಟಕ್ಕೆ ಬಂದು ತಗ್ಲಾಕೊಳ್ತಾ? ಈಗ ನಿನ್ ಹೃದಯಕ್ಕೆ ತಗ್ಲಾಕೊಳ್ಳೋ ಅಂತ ವಿಷಯ ಇದೆ. ಹೇಳ ಏನದು? ಹೇಳಿದ್ರೆ ಸ್ಪೀಡ್ ತಿಂದು ನನ್ನ ಮಕ್ಕಳು ಕುಗಿಯಲ್ಲ ತಾನೆ. ಸುಮ್ನೆ ಹೇಳೋ. ದೊಡ್ಡ ಯಜಮಾನ ಜೊತೆ ಮಾತ್ ಬೇಡ ಕತೆ ಬೇಡ ಅಂತ ದೂರ ಹೋಗಿದ್ಯಲ್ಲ, ಇಷ್ಟರಲ್ಲೇ ರಪ್ಪಕ್ಕತ್ತ ಬಂದು ತಗ್ಲಾಕೊಳ್ತಾರೆ. ನೋಡ್ತಾ ಇರು. ಲೇ ಗಣಿ, ಮತ್ತೆ ಶುರು ಮಾಡಿದ್ಯಾ ನೀನು? ಅಕ್ಕ, ಎಲ್ಲ ಸ್ವೀಟು ನಿಂಗೆ ಕೊಡ್ತೀನಿ. ಆದಿತ್ಯ, ಅಪ್ಪ, ಅನುಷ್ಕಾ ತಗೊಂಡಿರೋ ನಿರ್ಧಾರದ ಬಗ್ಗೆ ನಿನಗೆ ಗೊತ್ತಾಯ್ತು ಅನ್ಕೋತೀನಿ. ನಿರ್ಧಾರನಾ? ಏನಪ್ಪ ಅದು? ಮದುವೆ ಬೇಡ ಅಂತ ಅವಳ ತಂದೆ ತಾಯಿ ಹತ್ರ ಹೇಳಿ ಕಳಿಸಿದಾಳೆ. ವಾಟ್? ಮದುವೆ ಬೇಡ ಅಂತನಾ? ನೋಡಪ್ಪ, ಇದೆಲ್ಲ ಹೇಗಾಯ್ತು, ಯಾಕಾಯ್ತು, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಆಯ್ತಾ, ಇದನ್ನೆಲ್ಲ ಕೇಳೋ ಅಧಿಕಾರ ನಮಗಿದೆಯೋ ಇಲ್ವೋ ಗೊತ್ತಿಲ್ಲ. ನೀವಿಬ್ಬರು ಬೆಳೆದು ನಿಂತ ಮಕ್ಕಳು. ನಿಮ್ಮ ಬದುಕನ್ನ ರೂಪಿಸೋದಷ್ಟೇ ನಮ್ಮ ಕೆಲಸ. ನಿಮ್ಮ ನಿರ್ಧಾರಗಳ ಮೇಲೆ ನಾವು ಒತ್ತಡ ಹಾಕೋದು ನಮ್ಮ ತಪ್ಪಾಗತ್ತೆ. ಅಪ್ಪ, ನೀವು ಮದುವೆ ಮಾಡ್ಕೋತಿರೋ ಬಿಡ್ತಿರೋ
ಅದು ನಿಮಗೆ ಬಿಟ್ಟಿದ್ದು. ಸಂಸಾರ ಮಾಡೋರು ನೀವು, ಸುಖ ದುಃಖ ಅನುಭವಿಸೋರು ನೀವು. ನೀವು ಬುದ್ಧಿವಂತರು, ವಿದ್ಯಾವಂತರು. ಈಗಾಗಲೇ ನಿಮ್ಮ ಭವಿಷ್ಯ ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಆದಿತ್ಯ, ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನಗೆ ಬೇಜಾರಾಗಿದೆ ಅನ್ಕೋಬೇಡ. ನನಗೆ ನೋವು ಕೂಡ ಆಗಿಲ್ಲ. ನನಗೆ ಅನಿಸಿರೋದನ್ನು ಅನುಭವದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಆದಿತ್ಯ, ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋಕೆ ಮುಂಚೆ 100 ಸತಿ ಯೋಚನೆ ಮಾಡು. ಮುಂದೆ ಬದುಕು ತುಂಬ ದೂರ ಕರ್ಕೊಂಡು ಹೋಗುತ್ತೆ. ಈಗಾಗಲೇ ಅನುಷ್ಕಾ ಅವಳ ನಿರ್ಧಾರ ಹೇಳಿದಾಳೆ. ಈಗ ನಿನಗೆ ಬಿಟ್ಟಿದ್ದು. ಇದರಲ್ಲಿ ಅಪ್ಪ ಹೇಳಿದಾಗಲಿ ಅಮ್ಮ ಹೇಳಿದಾಗಲಿ ಯಾವುದು ಫೈನಲ್ ಆಗಬಾರ್ದು. ಚೆನ್ನಾಗಿ ಯೋಚನೆ ಮಾಡು. ನಿನ್ನ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡು. ಸರಿಪ್ಪ, ನೀವು ಹೇಳ್ದಾಗೆ ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತೇನೆ. ಗುಡ್. ಚೆನ್ನಾಗಿ ಯೋಚನೆ ಮಾಡು. ನಿನ್ನ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡು. ಅಮ್ಮ, ಬರೋದಕ್ಕೆ ಹೇಳಿದ್ರಂತೆ. ನಾನು ಹೇಳಿದ್ದಲ್ಲ, ಆ ದೇವ್ರೇ ಬರಮಾಡಿಸ್ಕೊಂಡ. ಅಮ್ಮ, ಅರ್ಥ ಆಗ್ಲಿಲ್ಲ. ಪಾರ್ವತಿ, ಇವತ್ತು ಬೆಳಿಗ್ಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದೆ. ನಿರ್ದಿಷ್ಟ ಗುರಿಯನ್ನ ಹುಡುಕೊಂಡೇ ಧ್ಯಾನ ಮಾಡ್ತಿದ್ದೆ. ಆದ್ರೆ ನನ್ನ ಗುರಿಯಾಗಿ ಕಂಡಿದ್ದೇನು ಗೊತ್ತಾ? ಏನಮ್ಮ? ನೀನು. ನೀನು ನನ್ನ ಧ್ಯಾನದಲ್ಲಿ ಗುರಿಯಾಗಿದ್ದೆ. ಅಮ್ಮ, ನಾನು ನಿಮ್ಮ ಧ್ಯಾನದಲ್ಲಿ? ಹೌದು, ನೀನೊಬ್ಳೇ ಅಲ್ಲ, ನಿನ್ ಕೈ ಹಿಡಿಯೋನು ಕೂಡ ಬಂದಿದ್ದ. ಮಂಜಾಗಿತ್ತು. ಛೇ, ಗುಣ ಇದ್ರೆ ಸಾಕಮ್ಮ, ಮುಖಕ್ಕೆ ಮಣೆ ಹಾಕಬಾರ್ದು. ಅದನ್ನ ನೀವೇ ಕಲಿಸಿದ್ದು. ಭೇಷ್ ಪಾರ್ವತಿ, ಒಂದಂತೂ ಸತ್ಯ, ನನ್ನ ಅಂತರ್ಮನಸ್ಸಿಗೆ ಪ್ರೇರಣೆಯಾಗಿದೆ. ನೀನು ಇಷ್ಟರಲ್ಲೇ ಮದುವೆ ಆಗ್ತೀಯ. ಇವತ್ತಲ್ಲ ನಾಳೆ ಆ ಹುಡುಗ ನಿನ್ನ ಕೈ ಹಿಡಿತಾನೆ. ಎಲ್ಲ ಬಿಟ್ಟು ನಿನ್ನ ಮದುವೆ ನನ್ನ ಧ್ಯಾನದಲ್ಲಿ ಬಂದಿದೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದೆ, ಗಟ್ಟಿಯಾದ ನಂಟಿದೆ. ನಿಮ್ಮ ಆಶೀರ್ವಾದ ಇದ್ರೆ ಅಷ್ಟೇ ಸಾಕಮ್ಮ. ಆ ದೇವರ ಆಶೀರ್ವಾದ ಅಂತೂ ಖಂಡಿತ ಇದೆಯಮ್ಮ. ಒಂದು ನಿಮಿಷ ಇಲ್ಲೇ ಇರು. ಪಾರ್ವತಿ, ತಗೊಮ್ಮ. ಅಮ್ಮ, ಇದೆಲ್ಲ ಮದುಮಗಳಿಗೆ ಸೀರೆ ಕೊಡ್ಲೇಬೇಕಲ್ಲ. ನಿನ್ನ ಹುಡುಗನ್ನ ನೋಡಕ್ ಹೋಗೋ ದಿನ ಈ ಸೀರೆ ಉಟ್ಕೊಂಡು ಹೋಗು. ಹೇಗ್ ಕಾಣ್ತಿದ್ದೀನಿ ಅಂತ ಕೇಳು. ನಿನ್ನ ನೋಡಿ ಅವನು ಬೆರಗಾಗೋದಂತೂ ಖಂಡಿತ. ಆಮೇಲೆ ಅದನ್ನ ಬಂದು ನನಗೆ ಹೇಳಬೇಕು.
ಅಮ್ಮ ಇದೆಲ್ಲ ಕನಸೋ ನನ್ಸೋ ಅರ್ಥನೇ ಆಗ್ತಿಲ್ಲ. ಸಿಹಿಯಾದ ಕನಸು ಅನ್ಕೋ, ನನಸಾಗ್ಲಿ ಅಂತ ಬೇಡ್ಕೊ. ಪಾರ್ವತಿ, ದೊಡ್ಡಜ್ಮಾನ್ರೆ ಏನೋ ಬರೋದಕ್ಕೆ ಹೇಳಿದ್ರಂತೆ. ಅದು ಈ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾರ್ವತಿ. ನನ್ನ ಹತ್ರ ಹೇಳೋದಕ್ಕೇನು ದೊಡ್ಡಜ್ಮಾನ್ರೆ, ಪರವಾಗಿಲ್ಲ ಹೇಳಿ. ಮನಸ್ಸಲ್ಲಿ ನೂರಾರು ಭಾವನೆಗಳು ಸಿಕ್ಕಾಕೊಂಡು ಗಂಟಾಗಿ ಪರದಾಡ್ತಾ ಇದೆ ಪಾರ್ವತಿ. ಭಾವನೆಗಳು ಮಾತಾಗಿ ಹೊರಗಡೆ ಬಂದಾಗಲೇ ಆ ಗಂಟು ಬಿಡ್ಸೋಕೆ ಸಾಧ್ಯ. ಯಾವ ಭಾವನೆಗಳು ದೊಡ್ಡಜ್ಮಾನ್ರೆ? ನೀನು ಪ್ರತ್ಯಕ್ಷವಾಗಿಲ್ಲದೆ ನಾನೇನು ಮಾತಾಡೋದಕ್ಕಾಗಲ್ಲ ಪಾರ್ವತಿ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ತಳಮಳಕ್ಕೆ ಒಂದು ಅಂತ್ಯ ಹಾಡಲೇಬೇಕು, ಎಲ್ಲ ಬಗೆಹರಿಸಲೇಬೇಕು. ಯಾವುದರಿಂದ ಇಷ್ಟೊಂದು ರಾದ್ಧಾಂತ ಆಗಿದೆಯೋ ಅದೆಲ್ಲದನ್ನು ಹತೋಟಿಗೆ ತರೋ ಸಮಯ ಬಂದಿದೆ ಪಾರ್ವತಿ. ತಮ್ಮಿ ಮದುವೆ ವಿಚಾರನ ದೊಡ್ಡಜ್ಮಾನ್ರೆ? ಈಗೇನು ಹೇಳಲ್ಲ ಪಾರ್ವತಿ, ನೀನು ರೆಡಿಯಾಗಿ ನನ್ನ ಜೊತೆ ಬಾ. ನಾನು ತಗೊಂಡಿರೋ ನಿರ್ಧಾರನ ನಿನ್ನ ಮುಂದೆ ಹೇಳ್ತೀನಿ. ಎಲ್ಲ ಸಂಬಂಧಗಳಿಗೂ ಅರ್ಥ ಕೊಡೋ ಪ್ರಯತ್ನ ಮಾಡ್ತೀನಿ. ದೊಡ್ಡಜ್ಮಾನ್ರೆ ನೀವೇನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಹೇಳಿದ್ನಲ್ಲ ಪಾರ್ವತಿ, ಎಲ್ಲದಕ್ಕೂ ಅರ್ಥ ಸಿಗುತ್ತೆ ಅಂತ. ಇಷ್ಟು ದಿನ ನನ್ನ ನಿನ್ನ ನಡುವೆ ಇದ್ದ ಅಂತರ, ನನ್ನ ನಿನ್ನಿಂದ ಆದ ಘಟನೆಗಳಿಗೆ ಇವತ್ತು ಉತ್ತರ ಹುಡ್ಕೋ ದಿನ. ನನಗೆ ನಿನಗೆ ತುಂಬ ಮುಖ್ಯವಾದ ದಿನ ಪಾರ್ವತಿ. ಕಾರಣ ಇಲ್ಲದೆ ನನ್ನ ಜೊತೆ ಬರೋದಕ್ಕೆ ತಯಾರಿಲ್ವಾ? ಯಾಕೆ ದೊಡ್ಡಜ್ಮಾನ್ರೆ ಹಾಗೆ ಹೇಳ್ತೀರಾ? ಕಣ್ಣು ಮುಚ್ಕೊಂಡು ನಿಮ್ಮ ಹಿಂದೆ ಬರ್ತೀನಿ. ಸರಿ, ರೆಡಿಯಾಗಿ ಬಾ, ಹೊಸ ಆಯಾಮ ಶುರು ಮಾಡುವಂಥ ದಿನಕ್ಕೆ. ಪಾರ್ವತಿ, ಏನೋ ಮಾತಾಡ್ಬೇಕು ಅಂತ ನಾನು ಇಲ್ಲಿ ಕರ್ಕೊಂಬಂದು ಕಾಲ್ ಕೆರಿತಾ ನಿಂತಿದ್ಯಲ್ಲ, ಏನ್ ಸಮಾಚಾರ? ದೊಡ್ಡಜ್ಮಾನ್ರು ಅದು ದೊಡ್ಡಜ್ಮಾನ್ರು. ಏನ್ ದೊಡ್ಡಜ್ಮಾನ್ರು? ನನ್ನ ಜೊತೆ ಮುಖ್ಯವಾದ ವಿಷಯನೋ ಮಾತಾಡ್ಬೇಕಂತೆ. ಹಂಗಂತ ಅವರೇ ನಿನ್ನ ಹತ್ರ ಹೇಳಿದ್ರಾ? ಇಷ್ಟು ದಿನ ಹೇಳಬೇಕಾಗಿರೋ ವಿಚಾರನ ಈಗ ಹೇಳೋ ಸಮಯ ಬಂದಿದೆ. ಎಲ್ಲ ಸರಿ ಮಾಡ್ತೀನಿ, ಬೇಗ ಹೋಗಿ ತಯಾರಾಗ್ಬಾ ಅಂತಂದ್ರು. ಅದಕ್ಕೆ ನೀನ್ ಯಾಕೆ ಹೆದರ್ಕೋತಾ ಇದ್ಯಾ? ದೊಡ್ಡಜ್ಮಾನ್ರು ಏನ್ ನಿರ್ಧಾರ ಮಾಡಿರ್ತಾರೋ ಅಂತ ಒಂಥರ ಆತಂಕ. ಅವ್ರು ಏನ್ ನಿರ್ಧಾರ ಮಾಡ್ಬೇಕು ಅಂತ ನಿನ್ ಮನ್ಸಲ್ಲಿದೆ? ಅಂದ್ರೆ ಹೇ ಕಳ್ಳಿ, ಏನು ಗೊತ್ತಿಲ್ದಿರೋ ತರ ಆಡ್ಬೇಡ. ಅವ್ರೇನೋ ಕರೆದಿದ್ದಾರೆ, ಏನೋ ನಿರ್ಧಾರ ಮಾಡ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ನಿನ್ ಮನ್ಸಲ್ಲಿ ಅವ್ರು ಏನ್ ನಿರ್ಧಾರ ಮಾಡ್ಬೇಕು ಅಂತಿದೆ? ನೀನ್ ತುಂಬಾ ಕಷ್ಟದ ಪ್ರಶ್ನೆ ಕೇಳ್ತಿದ್ಯಾ ಸಾವಿತ್ರಕ್ಕ. ಕಷ್ಟದ ಕಾಲ ಮುಗೀತು ಅನ್ಸುತ್ತೆ ಪಾರ್ವತಿ. ಈಗ ಈ ಪ್ರಶ್ನೆಗೆ ಉತ್ತರ ಸಿಗೋ ಕಾಲ ಬಂದಿದೆ ಅನ್ಸುತ್ತೆ. ಸಾವಿತ್ರಕ್ಕ, ನಾನ್ ಎಟಕ್ದೇ ಇರೋ ನಕ್ಷತ್ರಕ್ಕೆ ಆಸೆ ಪಡ್ತಿದ್ದೀನಿ ಅಲ್ವಾ? ದೇವ್ರು ನಕ್ಷತ್ರನ ನಿನ್ ಹೆಸರಿಗೆ ಬರ್ದಿದ್ರೆ ಪ್ರಪಂಚದ ಯಾವ ಶಕ್ತಿನೂ ಅದನ್ನ ತಡೆಯೋಕ್ಕಾಗಲ್ಲ. ನಿನ್ ಹಣೆ ಬಾರನ ಬದಲಾಯಿಸಕ್ ಆಗಲ್ಲಮ್ಮ. ಅಂದ್ರೆ ನನ್ ಕೊರಳಲ್ಲಿರೋ ಮಂಗಳಸೂತ್ರಕ್ಕೆ ಒಂದ್ ಅರ್ಥ ಸಿಗುತ್ತೆ ಅಂತ್ಯಾ? ಕಾಪಾಡ್ಕೊಂಡ್ ಬಂದಿದ್ಯಾ ಅಂದ್ಮೇಲೆ ಅದಕ್ಕೊಂದ್ ದಾರಿ ತೋರಿಸ್ತಾ ಇರ್ತಾನ ದೇವ್ರು. ನೀನ್ ದೇವ್ರು ಅಂತ ಪೂಜಿಸ್ತಿರೋರೆ ನಿನ್ ಕೈ ಹಿಡಿಯೋ ಸಮಯ ಬಂದಿದೆ. ಸಣ್ಣ
ಸಂತೋಷ ಪಡೋ ಬದಲು ಆತಂಕ ಪಡ್ತಿದ್ಯಲ್ಲಮ್ಮ. ಸಾವಿತ್ರಕ್ಕ, ನಾನು ಆ ರೀತಿ ಯೋಚನೆ ಮಾಡೋದು ತಪ್ಪಲ್ವಾ? ದೊಡ್ಡ ಯಜಮಾನ್ರು ನಿನ್ನ ಕೊರಳಿಗೆ ಮಂಗಳಸೂತ್ರ ಬೀಳ್ಸೋ ಯೋಚನೆಗೆ ಆ ದೇವ್ರೇ ರುಜು ಹಾಕಿದ ನಿನ್ ಮೇಲೆ. ಅದನ್ನ ಕಟ್ಟಿರೋ ವ್ಯಕ್ತಿನ ಬಯಸೋದು ಪ್ರೀತಿಸೋದು ತಪ್ಪಲ್ಲ ಪಾರ್ವತಿ. ನಾವು ಕೆಲಸದವರು ಅವ್ರು ನಮ್ಮನ್ನ ಆಳೋರು ಸರಿ, ಆದ್ರೆ ಪ್ರೀತಿಗೆ ಜಾತಿ ಧರ್ಮ ಕುಲ ಗೋತ್ರ ಆಸ್ತಿ ಅಂತಸ್ತು ಇದು ಯಾವುದು ಅಡ್ಡಗೋಡೆ ಆಗಲ್ಲ ಪಾರ್ವತಿ. ಏನೂ ಕೆಟ್ಟಾಗಲ್ಲ ಅಲ್ವಾ ಸಾವಿತ್ರಕ್ಕ? ಎಲ್ಲ ಒಳ್ಳೇದಾಗತ್ತೆ. ಹೋಗ್ಬಾ, ಬರ್ತಾ ಸಿಹಿ ಸುದ್ದಿ ಜೊತೆ ಸಿಹಿ ತಗೊಂಡ್ ಬಾ. ನೀನು ರೆಡಿಯಾಗಿ ನನ್ನ ಜೊತೆ ಬಾ. ನಾನು ತಗೊಂಡಿರೋ ನಿರ್ಧಾರನ ನಿನ್ನ ಮುಂದೆ ಹೇಳ್ತೀನಿ. ನನ್ನ ಹತ್ರ ಇರೋದೆಲ್ಲ ಹಳೆ ಬಟ್ಟೆಗಳ, ಯಾವುದು ಚೆನ್ನಾಗಿಲ್ಲ. ಏನ್ ಮಾಡ್ಲಿ? ಹಾ, ನಿನ್ನ ಹುಡುಗನ್ನ ನೋಡಕ್ಕೆ ಹೋಗೋ ದಿನ ಈ ಸೀರೆ ಉಟ್ಕೊಂಡು ಹೋಗು. ನಿನ್ನ ನೋಡಿ ಅವನು ಬೆರಗಾಗೋದಂತೂ ಖಂಡಿತ. ಆಮೇಲೆ ಅದನ್ನು ಬಂದು ನನಗೆ ಹೇಳಬೇಕು.
ಸಾವಿತ್ರಕ್ಕ, ಇವತ್ತು ನಿನಗೆ ನಾನೇ ಸಿಂಗಾರ ಮಾಡ್ತೀನಿ, ಕೂತ್ಕೋ. ಪಾರ್ವತಿ, ಇವತ್ತಿಗೆ ಗುಲಾಬಿ ಹೂ ಮುಡ್ಕೊಂಡು ಹೋಗು. ಯಾಕೆ ದೊಡ್ಡಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ಮನಸ್ಸಲ್ಲಿ ಮದುವೆ ವಿಚಾರ ಓಡಾಡ್ತಾ ಇದೆ. ನೀನು ಮದುವೆ ಹೆಣ್ಣಿನ ಥರ ತಯಾರಾಗಿದೆಯಾ? ನನ್ನ ದೃಷ್ಟಿ ನಿನಗೆ ಬೀಳುತ್ತೆ ಪಾರ್ವತಿ. ನಿಮ್ಮ ದೃಷ್ಟಿ ಒಳ್ಳೆ ದೃಷ್ಟಿನೇ ಅಲ್ವಾ ದೊಡ್ಡಯಜಮಾನ್ರೆ? ನಿನ್ನಲ್ಲಿರೋ ಕಳೆ ಇವತ್ತಿನ ದಿನಕ್ಕೆ ನನ್ನಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬಿದೆ ಪಾರ್ವತಿ. ನಿಮ್ಮ ಹುಮ್ಮಸ್ಗೆ ನಾನು ಹಾಗೆ ಕಾಣಿಸ್ತಿದ್ದೀನಿ ದೊಡ್ಡಯಜಮಾನ್ರೆ. ತುಂಬ ಸುಂದರವಾಗಿದೆಯಾ. ನೋಡೋರಿಗೆ ಪ್ರೀತಿ ಆಗೋದು ಖಚಿತ. ನಿನ್ನ ಕಣ್ಣು ಆಯಸ್ಕಾಂತದ ಹಾಗೆ ಸೆಳೀತಾ ಇದೆ. ಕಣ್ಗಳನ್ನ ಎಲ್ಲೋ ನೋಡ್ತಾಗಿದೆ. ದೊಡ್ಡಯಜಮಾನ್ರೆ, ಎಲ್ಲೋ ಹೋಗೋಣ ಅಂದಿದ್ರಿ. ಪಾರ್ವತಿ, ಈ ಬಳೆಗಳು ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ದೊಡ್ಡಯಜಮಾನ್ರೆ, ಒಂದ್ ನಿಮಿಷ ಬಂದೇ ಇರಿ. ಏನಾಯ್ತು? ಅಯ್ಯೋ, ಒಂದ್ ನಿಮಿಷ ಇರಿ. ಅವಳಿಗೆ ಮಂಗಳಸೂತ್ರ ಬೀಳ್ಸೋ ಯೋಚನೆಗೆ ಆ ದೇವರೇ ರುಜು ಹಾಕಿದ ನಿನ್ ಮೇಲೆ. ಅದನ್ನ ಕಟ್ಟಿರೋ ವ್ಯಕ್ತಿನ ಬಯಸೋದು, ಪ್ರೀತಿಸೋದು ತಪ್ಪಲ್ಲ ಪಾರ್ವತಿ. ಚಂದ, ಅದರಲ್ಲೂ ನೀನು ಮುಡ್ಕೊಳ್ತೀಯಲ್ಲ ಈ ಮಲ್ಲಿಗೆ, ಇದನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಈ ರೋಸ್ ಎಲ್ಲ ಅಂದಕ್ಕೆ, ಈ ಮಲ್ಲಿಗೆ ನೀನು ಚಂದಕ್ಕೆ. ತಗೋ, ಮುಡ್ಕೊ. ಓ, ನಿನ್ನ ಕೈಯಲ್ಲಿ ಬೊಕ್ಕೆ ಇದೆಯಲ್ವಾ? ಸರಿ, ಒಂದು ಕೆಲಸ ಮಾಡು, ನೀನು ತಿರುಗು.
ತುಂಬ ಸುಂದರವಾಗಿದೆ ದೊಡ್ಡೇಶ್ಮಾನ್ರೆ. ನಮ್ಮ ಪ್ರಪಂಚದಿಂದ ದೂರ ಉಳಿದು ಎಲ್ಲೋ ಕಳೆದು ಹೋಗಿದ್ದೀವೇನೋ ಅನ್ನಿಸ್ತಿದೆ. ಕಳೆದೋಗೋದಕ್ಕೆ ಪಾರ್ವತಿ ನೀನನ್ನ ಇಲ್ಲಿ ಕರ್ಕೊಂಬಂದಿರೋದು. ನಾವು ನಮ್ಮ ಜೀವನದ ಜಂಜಾಟದಲ್ಲೇ ಮುಳುಗಿ ಹೋಗಿರ್ತೀವಿ. ಈ ಥರ ಜಾಗಗಳಿಗೆ ಬಂದಾಗ ಕನಸೇನೋ ಅನ್ಸಕ್ ಶುರುವಾಗುತ್ತೆ. ನೀನು ಕನ್ಸು ಕಾಣ್ತೀಯ ಪಾರ್ವತಿ? ಚಿಕ್ಕ ಪುಟ್ಟ ಕನಸುಗಳು ನನ್ಸಾಗದೆ ಇದ್ರು ಬೇಜಾರಾಗದೆ ಇರೋವಂಥದ್ದು. ಮತ್ತೆ ದೊಡ್ಡ ಕನಸು ಈಗೀಗ ಕಾಣೋದಕ್ಕೆ ಶುರು ಮಾಡಿದ್ದೀನಿ ದೊಡ್ಡೇಶ್ಮಾನ್ರೆ. ಅದೇ ಭಯ. ಓಡ್ದು ಹೋದ್ರೆ ಅಂತನಾ? ಕನ್ಸಾಗಿ ಉಳಿದ್ಬಿಟ್ರೆ ಅಂತ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ನನ್ನ ಬದುಕಿಗೆ ತುಂಬಾ ಮುಖ್ಯವಾದ ಪ್ರಶ್ನೆ. ಕೇಳಿ.